ಈಗಾಗಲೇ ಹಳೆ ಮೈಸೂರಿನ ಸಂಖ್ಯೆಗಳ ಭವಿಷ್ಯವನ್ನು ನಿಮಗೆ ಕೊಟ್ಟಿದ್ದೀವಿ. ಈಗ ಕಲ್ಯಾಣ ಕರ್ನಾಟಕದ ಬ್ರೀಫ್ ಇಂಟ್ರೊಡಕ್ಷನ್ ನಾನು ಕೊಡ್ತಾ ಇದ್ದೆ. 6 ಜಿಲ್ಲೆಗಳು ಬರ್ತವೆ. ಬಳ್ಳಾರಿ ಅವಿಭಜಿತ ಬಳ್ಳಾರಿಯನ್ನು ತೆಗೆದುಕೊಂಡಿದ್ದೀವಿ. ವಿಜಯನಗರ, ಬಳ್ಳಾರಿ 2 ಸೇರಿಸಿ 6 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳು. 6 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳು. ಕಳೆದ ಸಲ ಬಿಜೆಪಿ ಇಲ್ಲಿ ಹಿನ್ನಡೆಯನ್ನು ಅನುಭವಿಸಿತು. ಕರಾವಳಿ ಸ್ವೀಪು, ಮಧ್ಯ ಕರ್ನಾಟಕ ದೊಡ್ಡ ಮಟ್ಟದ ಸಂಖ್ಯೆಗಳು, ಕಿತ್ತೂರು ಕರ್ನಾಟಕ ದೊಡ್ಡ ಮಟ್ಟದ ಸಂಖ್ಯೆಗಳು. ಕಲ್ಯಾಣ ಕರ್ನಾಟಕದಲ್ಲಿ ಹಿನ್ನಡೆ, ಹಳೆ ಮೈಸೂರಿನಲ್ಲಿ ತೀವ್ರ ಹಿನ್ನಡೆ. ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಸಮಬಲದ ಹೋರಾಟ, ಅಂದರೆ ಕಾಂಗ್ರೆಸ್ಗಿಂತ ಕಡಿಮೆನೆ, ಬಟ್ ಸಮಬಲದ ಹೋರಾಟ ಅನ್ಬೋದು. ಈ ಪರಿಸ್ಥಿತಿ ಆಗಿದೆ. ಒಂದು ಗಮನಿಸಬೇಕಾಗಿರುವಂಥದ್ದು ಕಲ್ಯಾಣ ಕರ್ನಾಟಕದ ಬಗ್ಗೆ, SC ST ಮೀಸಲು ಕ್ಷೇತ್ರಗಳ ಅತಿ ಹೆಚ್ಚು ಬರದಿದೆ. ಮಾರ್ಚ್ 25ರಿಂದ ಏಪ್ರಿಲ್ 11ರ ತನಕ ನಮ್ಮ ಸರ್ವೆ ಆಗಿದೆ. ಮಾರ್ಚ್ 25ರಿಂದ ಏಪ್ರಿಲ್ 11. ಮಾರ್ಚ್ 24ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ತುಂಬ ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಒಳ ಮೀಸಲಾತಿಯನ್ನು ಕೊಡುವಂಥದ್ದು, ಮುಸ್ಲಿಂ ಮೀಸಲಾತಿಯನ್ನು ತೆಗೆದು ಲಿಂಗಾಯತರಿಗೆ ಒಕ್ಕಲಿಗರಿಗೆ ಹಂಚುವಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. SC ST ಮೀಸಲು ಕ್ಷೇತ್ರಗಳ ಸಂಖ್ಯೆ ಅತಿ ಜಾಸ್ತಿ ಇರುವಂಥ ಕಲ್ಯಾಣ ಕರ್ನಾಟಕದಲ್ಲಿ ಇದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ತಿಳ್ಕೋಬೇಕು. ಬಾಬುರಾವ್ ಚಿಂಚನ್ಸೂರು ವಾಪಸ್ ಹೋಗಿದ್ದು ಸೇರಿದಂತೆ ಈ ಪಕ್ಷಾಂತರಗಳ ಇಂಪ್ಯಾಕ್ಟ್ ಏನು ತಿಳ್ಕೋಬೇಕು. ಇದ್ರ ಬಗ್ಗೆ ಒಂದ್ಸಲ ಸಂಖ್ಯೆ ನೋಡಿ ಮಾತಾಡೋಣ ಅಂತ. ಒಂದ್ಸಲ ಸಂಖ್ಯೆ ನೋಡ್ಬಿಡೋಣ. ಪ್ರದೀಪ್ ಭಂಡಾರಿ ಅವರ ಜನ್ ಕಿ ಬಾತ್ ಏನು ಭವಿಷ್ಯ ನುಡಿತಾ ಇದೆ ಕಲ್ಯಾಣ ಕರ್ನಾಟಕದ ಬಗ್ಗೆ. ಹಳೆ ಮೈಸೂರಿನ ನಂತರ ನಿಮ್ಮೆದುರಿಗೆ ಬರ್ತಾ ಇದೆ ಕಲ್ಯಾಣ ಕರ್ನಾಟಕದ ಸಂಖ್ಯೆಗಳು. 40 ವಿಧಾನಸಭಾ ಕ್ಷೇತ್ರಗಳು, 6 ಜಿಲ್ಲೆಗಳು, +or-3 ಅಂತ ಇದನ್ನ ಓದಿಕೊಳ್ಳಿ. ಬಿಜೆಪಿ 16 ಬಿಜೆಪಿ, ಕಾಂಗ್ರೆಸ್ 23, JDS 1, ಇತರೆ 0, +or-3, 3 ಹೆಚ್ಚು 3 ಕಡಿಮೆ. ಬಿಜೆಪಿ 16, ಕಾಂಗ್ರೆಸ್ 23, JDS 1, ಇತರೆ 0. ಲಾಭ ಯಾರಿಗಾಯ್ತು, ನಷ್ಟ ಯಾರಿಗಾಯ್ತು? ಕಳೆದ ಸಲದ ಸಂಖ್ಯೆಗಳನ್ನು ನೋಡೋಣ. 2018ರ ಚುನಾವಣೆಯ ಫಲಿತಾಂಶವನ್ನ ಈ ಸಲದ ಸಮೀಕ್ಷೆಗೆ ಹೋಲಿಕೆ ಮಾಡಿ ನೋಡೋಣ ಎಷ್ಟೆಷ್ಟಿದೆ. ಕಳೆದ ಸಲ ಬಿಜೆಪಿ 15 ತೆಗೆದುಕೊಂಡಿತ್ತು. ಈ ಸಲ 1 ಜಾಸ್ತಿ ಆಗಬಹುದು, 16 ಆಗಬಹುದು. ಕಾಂಗ್ರೆಸ್ ಕಳೆದ ಸಲ 21, ಈ ಸಲ 2 ಜಾಸ್ತಿ ಆಗಬಹುದು, 23ಕ್ಕೆ ಕಾಂಗ್ರೆಸ್ ಏರಬಹುದು. JDS ಕಳೆದ ಸಲ 4, JDS ಈ ಸಲ 1 ಸ್ಥಾನಕ್ಕೆ ಸಮಾಧಾನ ಪಟ್ಟುಕೊಳ್ಳಬಹುದು. ಈ ಸಂಖ್ಯೆಗಳನ್ನು, ವಲಯವಾರು ಸಂಖ್ಯೆಗಳನ್ನು ಮೇಲ್ಗಡೆ ಹೇಳ್ತಾ ಇದ್ದೀವಿ. +or-3 ಅಂತ ನೋಡಿ. +or-3 ಸರ್ವೆಗಳಲ್ಲಿ ಯಾವಾಗಲೂ ಆ ಸ್ಪೇಸ್ ಇರುತ್ತೆ. ದೀಸ್ ಆರ್ ನಾಟ್ ದಿ ಅಬ್ಸಲ್ಯೂಟ್ ನಂಬರ್ಸ್. प्रदीप भंडारी जी, कल्याण कर्नाटक में चर्चा क्या हो रही, किसके व्हाट इज द बेस फॉर वोटिंग, किसके ऊपर मतदान होना जा रहा है? देखिए, अगर कल्याण कर्नाटका की मैं बात करता हूं तो अगर मैं यादगीर की बात करूं तो यादगीर अगर ट्रेडिशनल कांग्रेस स्ट्रॉन्ग होल्ड रहा है. अभी भी जो SCs अक्रॉस, अगर ये पूरी बेल्ट में आप देखेंगे तो जो SCs हैं वो लार्जली कांग्रेस पार्टी की तरफ जाते हुए दिख रहे हैं. SCs एंड STs मेजरली कांग्रेस पार्टी के साथ जाते हुए दिख रहे हैं. मुस्लिम्स भी 80% से ज्यादा कांग्रेस पार्टी के साथ जाते हुए दिख रहे हैं. अब अगर मैं डिस्ट्रिक्ट वाइज बात करूं, हम हमेशा SC में डिवाइड करके देखते हैं, SC लेफ्ट एंड राइट. अगर आप SCs में भी अक्रॉस ट्रेडिशनली SC लेफ्ट हैज बीन विद बीजेपी एंड SC राइट हैज बीन. अगर मैं लंबानीज की बात करूं तो लंबानी 70% तक कांग्रेस पार्टी के साथ जाते हुए दिख रहे हैं. और अगर मैं बाकी SCs की बात करूं तो एटलीस्ट 55 to 60% कांग्रेस पार्टी के साथ जाते हुए दिख रहे हैं. ये जो दूसरी बेल्ट, अगर हम आगे जब नेक्स्ट रीजन में आएंगे तो उसमें बताऊंगा वहां पे SCs अलग तरीके से बिहेव कर रहे हैं. पर इस बेल्ट में लार्जर SCs जो है, अगर कैंडिडेट भी बीजेपी का अच्छा है बुरा है उससे इंपॉर्टेंट नहीं, ये लार्जर बेल्ट में SCs STs कांग्रेस की तरफ जाते हुए दिख रहे हैं. पर जो डिस्ट्रिक्ट है जहां पे बीजेपी पिछली बार से बैठक कर रही है वो है गुलबर्गा का डिस्ट्रिक्ट. सो अगर कांग्रेस पार्टी, अगर आप देखेंगे कि गुलबर्गा से कांग्रेस पार्टी के नेशनल प्रेसिडेंट आते हैं, पर वहां पे ऐसा नहीं है कि कांग्रेस सबकी सब सीट जीत रही है. वहां पे भारतीय जनता पार्टी इज परफॉर्मिंग मच बेटर देन लास्ट टाइम. पॉइंट नंबर 1. बिदर के अंदर दोनों के बीच में एक अच्छी कांटे की लड़ाई है. यादगीर कांग्रेस की तरफ एक तरफा जाते हुए दिख रहा है. सो अगर मैं जिलों को आपसे लेकर रखूं, वाई बीजेपी जो है वो अपना बढ़ा रही, बिकॉज गुलबर्गा का उसका परफॉर्मेंस पिछली बार से ज्यादा अच्छा परफॉर्मेंस है. बट ओवरऑल अगर आप बात करेंगे
चर्चा क्या चल रही है, लार्जली जो एससीज है वो यहाँ पे ज्यादातर कांग्रेस पार्टी की तरफ जाते हुए दिख रहे हैं और सेंटिमेंट यही है कि इस बार उनको कांग्रेस को मौका देना है। जहां पे अगर बीजेपी के कैंडिडेट ने काम नहीं किया तो वो डिवीजन 75% से ऊपर आ जाता है। सो जिले वाइज का फिनोमेना है। बेलारी के में अगर मैं आपसे बात करूंगा, अगर अविभाजित बेलारी की बात करें तो वहां पे कांटे की लड़ाई, वहां पर हर सीट स्पेसिफिक है। वहां पे जो रेड्डी कम्युनिटी है वो कई सीट पे बीजेपी के तरफ जाते हुए दिख रही। जनार्दन रेड्डी का अभी जो इंपैक्ट है वो ज्यादा नुकसान कांग्रेस पार्टी को पहुंचाता हुआ दिख रहा है रादर देन द भारतीय जनता पार्टी। ऑब्जर्वेशन ಜನಾರ್ದನ ರೆಡ್ಡಿ ಅವರ ಹೊಸ ಪಕ್ಷ ಕಾಂಗ್ರೆಸ್ಸಿಗೆ ಜಾಸ್ತಿ ಹಾನಿ ಮಾಡಬಹುದು, ಬಿಜೆಪಿಗೆ ಏನಷ್ಟು ಹಾನಿ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಅಂತಾರೆ। बीजेपी की बहुत बड़ी आशा कल्याण कर्नाटक की तरफ है, बढ़ाना चाहती है अपनी सीट्स वहां पे। देखिए बीजेपी की आशा है वो तो बीजेपी और कांग्रेस पार्टी निर्धारित करेगी। अभी जो जमीन की स्थिति यह है कि इसको भारतीय जनता पार्टी स्वीप नहीं करती भी दिख रही है, मार्जिनल इंक्रीज है पिछली बार से। और अभी बीजेपी जो है पर्टिकुलरली जब आपने एससीज में डिवीजन में बात की, जो लंबानी एससीज है वो 65 to 70% कांग्रेस की तरफ रैली करते हुए दिख रहे हैं इस बेल्ट के अंदर। सो अब अगेन यहाँ पे कैंडिडेट का जो टिकट वितरण वो कैसे प्ले होता है वो आने वाले दिनों में पता चलेगा। फॉर एग्जाम्पल इन बीदर में 6 सीट है, दोनों नेक एंड नेक के ऊपर है। नाउ इट कैन ऑल्सो बी, अगर मैं सीट्स की बात, इट कैन बी बीजेपी भी लीड कर सकती है, कांग्रेस भी लीड कर सकती है, बीट से नेक एंड नेक। तो दिस हम लोग आगे के समय के अंदर प्ले आउट करते हुए देखेंगे। ಪ್ರಶಾಂತ್, ಈ ರಿಸರ್ವೇಷನ್ನಿನ ಡಿಸಿಷನ್ನಿನ ಇಂಪ್ಯಾಕ್ಟ್ ಇದರಲ್ಲಿ ಅಷ್ಟಾಗಿ ಪ್ರತಿಫಲಿಸ್ತಾ ಇಲ್ಲ ಅಂತ ಅನ್ಸುತ್ತಾ? ನೋಡಿ, ರಿಸರ್ವೇಷನ್ ನಾವು ಅನೇಕ ಸಲ ಮಾತಾಡಿದ್ವಿ, ಕಾಂಗ್ರೆಸ್ನ ಶಾಸಕರುಗಳ ವಿರುದ್ಧ ಆಯಾ ಕ್ಷೇತ್ರದಲ್ಲಿ ಆಂಟಿ ಇನ್ಕಂಬನ್ಸಿ ಜಾಸ್ತಿ ಇದೆ ಅಂತ ಮಾತಾಡಿದ್ವಿ. ನೋಡಿ, ಎಸ್ ಟಿ ಮೀಸಲಾತಿ ಏರಿಕೆ ಮಾಡಿದ್ರಿಂದ ಒಂದಿಷ್ಟು ಲಾಭವಾಗ್ಬೋದು ಅಂತಕ್ಕಂಥದ್ದು ಬಿ ಜೆ ಪಿಯ ನಿರೀಕ್ಷೆ ಇದೆ, ರಾಮುಲು ನೇತೃತ್ವ ಕೂಡ ಇದೆ. ಆದರೆ ದಲಿತ ಒಳ ಮೀಸಲಾತಿಯಿಂದ ಅದು ಕೆಳಗಡೆ ಪರ್ಕ್ಯುಲೇಟ್ ಆಗಿ ಅಲ್ಲಿ ನಾಯಕತ್ವವೂ ಕೂಡ ಬೇಕಾಗತ್ತೆ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ಪರ್ಕ್ಯುಲೇಟ್ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ಈ ನಂಬರ್ಸ್ಗಳನ್ನು ಗಮನಿಸಿದ್ರೆ ಒಂದು ಸ್ಟ್ಯಾಟಸ್ಕೋ ಕಳೆದ ಬಾರಿ ಏನಿತ್ತು ಅದೇ ಸ್ಟ್ಯಾಟಸ್ಕೋ ಮುಂದುವರಿಬೋದು. ಒಂದು ಸೀಟ್ ಅಲ್ಲಿ, ಒಂದು ಸೀಟ್ ಇಲ್ಲಿ ಅವ್ರು ಕಳ್ಕೊಂಡ್ರೆ ಒಂದು ಸೀಟ್ ಬಿ ಜೆ ಪಿ ಕಳ್ಕೊಳ್ಳುತ್ತೆ, ಒಂದು ಸೀಟ್ ಕಾಂಗ್ರೆಸ್ ಕಳ್ಕೊಳ್ಳುತ್ತೆ. ಆ ರೀತಿಯಾಗಿರ್ತಕ್ಕಂಥ ಸಿನಾರಿಯೋ ಇದೆ ಅಂತ ಅನಿಸುತ್ತೆ. ನೋಡಿ, ಬಾರಿಂಗ್ 2008 2008ರ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಕಾರಣದಿಂದ ಕೊಪ್ಪಳ, ಬಳ್ಳಾರಿ, ಅಂದರೆ ಈಗದ ವಿಜಯನಗರವೂ ಕೂಡ ಇದೆ, ರಾಯಚೂರು ಜಿಲ್ಲೆಯಲ್ಲಿ ಬಿ ಜೆ ಪಿ ಒಂದು ಕನ್ಸಾಲ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು, ಕೇವಲ ಅದೊಂದು ಚುನಾವಣೆಯಲ್ಲಿ ಮಾತ್ರ. ಕರೆಕ್ಟ್. ಬಿ ಜೆ ಪಿಯ ಕರ್ನಾಟಕದಲ್ಲಿ ಎಮರ್ಜೆನ್ಸಿ 2004 ಆಗಿದೆ. ಆ ನಂತರದ ಎಲ್ಲ ಚುನಾವಣೆಗಳಲ್ಲಿ 8ರಲ್ಲಿ ಮಾತ್ರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು, ಈಗ ಗಣಿಧಣಿಗಳು ಎಲ್ಲ ಕಾರಣದಿಂದಾಗಿ ಬಿ ಜೆ ಪಿ ಒಂದಿಷ್ಟು ಸ್ವೀಪ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. 13ರಲ್ಲಿ ಅದು ಸಾಧ್ಯ ಆಗಲಿಲ್ಲ. 18ರಲ್ಲಿ ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕ, ಕರಾವಳಿ ಸ್ವೀಪ್ ಮಾಡಿದರೂ ಕೂಡ ಬಿ ಜೆ ಪಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಳೆದ ಬಾರಿ 21 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದ್ರೆ 15 ಸೀಟ್ಗಳನ್ನು ಮಾತ್ರ ಬಿ ಜೆ ಪಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕೆಲ ಸೀಟ್ಗಳನ್ನು ಗೆದ್ದಿದ್ದು, ಫಾರ್ ಎಕ್ಸಾಂಪಲ್ ಸೇಡಂ, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಈಗ ಅವ್ರಿಗೆ ಟಿಕೆಟ್ ನೀಡುತ್ತೆ ಇಲ್ವೋ ಅಂತಕ್ಕಂಥದ್ದು ಪೆಂಡಿಂಗ್ ಇದೆ. ಕಲಬುರಗಿ ಗ್ರಾಮಾಂತರ ಸೋಮಣ್ಣ ಮತ್ತಿಮಾಡು ಗೆದ್ದಿದ್ರು, ದಲಿತ ಲೆಫ್ಟ್ ಸಮುದಾಯದಿಂದ ಬರ್ತಾರೆ, ಸಮಗಾರ ಸಮುದಾಯದಿಂದ ಬರ್ತಾರೆ. ಖರ್ಗೆ ಅವ್ರ ಜೊತೆಗಿದ್ದರು, ಅವರನ್ನು ಹೊರಗೆ ತಂದು ಬಿ ಜೆ ಪಿ ಗೆಲ್ಲಿಸಿದ್ರು. ಲೋಕಸಭೆಯಲ್ಲಿ ಖರ್ಗೆ ಅವರನ್ನು ಸೋಲಿಸಲಿಕ್ಕೆ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಸಕ್ಸಸ್ ಆಯಿತು. ಅದಕ್ಕೆ ಕಾರಣ ಒ ಬಿ ಸಿ ಮತಗಳು. ಈಗ ಮಾಲ್ಕಯ್ಯ ಗುತ್ತೇದಾರ್ ಬಂದರು, ಬಾಬುರಾವ್ ಚಿಂಚನ್ಸೂರ್ ಬಂದರು, ಉಮೇಶ್ ಜಾಧವ್ ಕಾಂಗ್ರೆಸ್ನಿಂದ ಬಂದರು. ಒಬ್ಬ ಲಂಬಾಣಿ ಅಭ್ಯರ್ಥಿ ಇದ್ದಾಗ ಲಂಬಾಣಿ ಸಮುದಾಯದ ಮತಗಳ ಜೊತೆಗೆ ಲಿಂಗಾಯತ ಮತಗಳು ಒಟ್ಟಿಗೆ ಬಂದು. ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಲ್ಲ. ಈಗ ನೀವು ಶಹಾಪುರಕ್ಕೆ ಹೋದರೆ ಕಾಂಗ್ರೆಸ್ದು ಲಿಂಗಾಯತ್ ಕ್ಯಾಂಡಿಡೇಟ್ ಇರುತ್ತೆ, ಕರೆಕ್ಟ್. ಕಲಬುರಗಿಯಲ್ಲಿ ಕಾಂಗ್ರೆಸ್ದು ಲಿಂಗಾಯತ್ ಕ್ಯಾಂಡಿಡೇಟ್ ಇರುತ್ತೆ, ಬೀದರ್ನಲ್ಲೂ ಲಿಂಗಾಯತ್ ಕ್ಯಾಂಡಿಡೇಟ್ ಇರ್ತವೆ. ಲಿಂಗಾಯತ್ ಮತಗಳು ನಿಶ್ಚಿತವಾಗಿ ಅಲ್ಲಿ ಡಿವಿಷನ್ ಆಗ್ತವೆ. ಮತ್ತು ನನಗನ್ಸುತ್ತೆ ಯಡಿಯೂರಪ್ಪನವರ ನಾಯಕತ್ವ ಇರತಕ್ಕಂಥ ಸಂದರ್ಭದಲ್ಲೇ ಹೈದರಾಬಾದ್ ಕರ್ನಾಟಕದಲ್ಲಿ ಆ ಒಂದು ಗೆಲುವು ಸಾಧ್ಯ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಬಾರಿ ಕೂಡ ಅಷ್ಟೊಂದು ದೊಡ್ಡ ಇನ್ರೋಡ್ಸನ್ನು ಮಾಡಲಿಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬಾಬುರಾವ್ ಚಿಂಚನ್ಸೂರ್ ಯಾಕೆ ಬಿಟ್ಟು ಹೋದರು? ಕಾಂಗ್ರೆಸ್ನಲ್ಲಿದ್ದರೆ ಗೆಲ್ಲೋದು ಅನುಕೂಲ ಅನ್ನುವ ಕಾರಣಕ್ಕೋಸ್ಕರ ಬಿಟ್ಟು ಹೋದರು ಅಂತ ಅನಿಸುತ್ತೆ. ನನಗೆ ಒಂದು ಇರ್ತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಜೆ ಡಿ ಎಸ್ 4 ಸೀಟ್ಗಳನ್ನು ಗೆದ್ದಿತ್ತು. ಒಂದು ನಾಡಗೌಡರು ಸಿಂಧನೂರು, ಇನ್ನೊಂದು ಗುರುಮಿಟ್ಕಲ್, ಕಂದಕೂರ್, ಬಂಡೆಪ್ಪ ಕಾಶಂಪುರ್ ಒಂದು ಸೀಟನ್ನು ಬೀದರ್ನಲ್ಲಿ ಗೆದ್ದುಕೊಂಡಿದ್ರು. ಅವು ಮೂರನ್ನೂ ಕೂಡ ಈಗ ಅಂದರೆ
JDSನ ಸೀಟ್ಗಳು ಒಂದೆರಡು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಓಕೆ ಓಕೆ, ನಾವು +or-3 ಅಂತ ಹೇಳಿ +or-3 ಇರ್ತವೆ. JDS ಒಂದು ವೇಳೆ ಪರ್ಫಾರ್ಮ್ ಮಾಡಬಹುದಾದಲ್ಲಿ, ಹಳೆ ಮೈಸೂರು ಬಿಟ್ಟು ಒಂದು 2, 3, 4ರವರೆಗೆ ತಲುಪಬಹುದಾದಲ್ಲಿ, ಕಳೆದ ಬಾರಿ ವಿಜಾಪುರ ಜಿಲ್ಲೆ ಇತ್ತು, ಜೊತೆಗೆ ಹೈದರಾಬಾದ್ ಕರ್ನಾಟಕ ಇತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ JDS ಇನ್ನೊಂದಿಷ್ಟು 2-3 ಸ್ಥಾನಗಳನ್ನು ಉಳಿಸ್ಕೊಳ್ಳಿಯಲ್ಲಿ ಯಶಸ್ವಿ ಆಗ್ಬೋದು. ಬೈ ಆ್ಯಂಡ್ ಲಾರ್ಜ್ ಇದೇ ಫಲಿತಾಂಶ ಬರಬಹುದು ಅಂತ ಅನ್ಸುತ್ತೆ. ಯಾಕಂದರೆ BJP ತುಂಬ ಡೆಂಟ್ ಮಾಡ್ಲಿಕ್ಕೆ BJPಯಿಂದ ಸಾಧ್ಯ ಆಗಿಲ್ಲ. इसमें एक पॉइंट मैं और कहना चाहता हूँ जी, जहाँ पे लिंगायत है यहाँ पे, तो यहाँ पे लिंगायत, रेड्डीज और जो अदर कास्ट आ जाती है, वो जब कास्ट जहाँ पे डोमिनेंट होती है जिन जिन सीट्स के ऊपर अगर मैं बात करूं, वहां पे जाके भारतीय जनता पार्टी सीट्स को कन्वर्ट कर पाती है. जहाँ पे SC इस बेल्ट क्या SC ST और मुस्लिम्स जो है वो जब डोमिनेंट हो जाता है एज अ वोटिंग ब्लॉक, तो कांग्रेस पार्टी इसको कन्वर्ट कर रही है. सो फॉर एग्जाम्पल कई सीट्स है जहाँ पे मार्जिन बड़ी कम है. अब मैं अगर आपसे बात करूं भल्की की सीट है, तो वहां पे जो भल्की की सीट है, तो वहां पे अगेन इट्स 5-6 हजार से कम के बीच के मार्जिन है जो कांग्रेस और बीजेपी के बीच में चल रहा है. अगर मैं आपसे बीदर अर्बन की बात करूं तो वहां पे ज्यादा लिंगायत डोमिनेशन है, तो वहां पे भारतीय जनता पार्टी लीड करती हुई दिख रही है. सो कांग्रेस बेशक लिंगायत कैंडिडेट दे रही है, पर लिंगायत कैंडिडेट अगर कांग्रेस पार्टी के लिंगायत कैंडिडेट ने काम बहुत ज्यादा अच्छा किया है, तब जाके वो लिंगायत को डिवाइड कर पाएगा. पर ऐसा नहीं कि सिर्फ कांग्रेस ने लिंगायत दे दिया तो लिंगायत स्प्लिट हो रहा है ग्राउंड पे एटलीस्ट. ನಾನು ಸ್ವತಃ ಒಬ್ಬ ಹೈದರಾಬಾದ್ ಕರ್ನಾಟಕದವನಾಗಿ ಒಂದು ಪ್ರವೃತ್ತಿಯನ್ನು ಗಮನಿಸಿದ್ದೀನಿ. ಹೈದರಾಬಾದ್ ಕರ್ನಾಟಕದ ಬಹುತೇಕ ನಾಯಕರೆಲ್ಲ ಪಾಳೆಗಾರಿಕೆ ಮನೋವೃತ್ತಿಯವರು, ಆದರೆ ಅವರ ಹೆಗ್ಗಳಿಕೆಲ್ಲ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತೆ. ಇಡೀ ರಾಜ್ಯದ ಜನತೆ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿತ್ವ ಬೆಳಿಲೇ ಇಲ್ಲ ಅಲ್ಲಿ. ಈಗ ನೋಡ್ರಿ, ಬೀದರ್ನಲ್ಲಿ ಒಬ್ಬ ಕೇಂದ್ರ ಸಚಿವ ಇದ್ದಾರೆ, ಒಬ್ಬರು ರಾಜ್ಯದ ಕ್ಯಾಬಿನೆಟ್ ಸಚಿವರಿದ್ದಾರೆ, ಪ್ರಭು ಚವ್ಹಾಣ್ ಮತ್ತು ಭಗವಂತ್ ಖೂಬಾ. ಅವರು ತಮ್ಮ ಇಡೀ ಜಿಲ್ಲೆಗೂ ನಾಯಕರಂತ ಅನಿಸ್ಕೊಳ್ತಾ ಇಲ್ಲ, ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಅಥವಾ ತಮ್ಮ ಜಾತಿಗೆ ಸೀಮಿತವಾಗಿದ್ದಾರೆ. ಇಲ್ಲೊಬ್ಬರು ಹಾಲಪ್ಪಾಚಾರ್ ಅಂತ ಇದ್ದಾರೆ ಯಲಬುರ್ಗದವರು, ಅವರು ಯಲಬುರ್ಗಕ್ಕೆ ಮಾತ್ರ ನಾಯಕರಾದರೆ ಹೊರತು ಮಂತ್ರಿ ಸ್ಥಾನ ಕೊಟ್ಟರು ಕೂಡ, ದೊಡ್ಡ ಖಾತೆಗಳನ್ನು ಕೊಟ್ಟರು ಕೂಡ ರಾಜ್ಯ ಮಟ್ಟದ ವ್ಯಕ್ತಿತ್ವ ಅವರು ಬೆಳೆಸ್ಕೊಳ್ಳೇ ಇಲ್ಲ. ಅಲ್ಲೊಬ್ಬ ಪೌರಾಣಿಕ ಪಾತ್ರ ಒಂದಿದೆ, ಶ್ರೀರಾಮ್ಲು, ಅದೇ ಒಂದು ಬೇರೆ ಥರ, ಅದೊಂದು ಮೈಥಾಲಜಿ. ಅವ್ರಿಗೇನು ವಾಪಸ್ ಮತ್ತೆ ಅಲ್ಲಿಗೆ ಬಳ್ಳಾರಿ ವಾಪಸ್ ಬರ್ತಾ ಇದ್ದಾರೆ ಹೊರತು, ನಾವು ಭಾಳ ಕುತೂಹಲಕಾರ ಸಂಗತಿ, ಸ್ವಾರಸ್ಯಕರವಾದ ಸಂಗತಿ ಯಾವುದು ಅಂತಂದರೆ, ತನ್ನ ತವರು ಜಿಲ್ಲೆಗೆ ಇನ್ನೂ ಕಾನೂನು ಪ್ರಕಾರ ಪ್ರವೇಶದ ಒಂದು ಪರವಾನಗಿ ಪಡ್ಕೊಳ್ಳದೇ ಇರೋ ಒಬ್ಬ ಜನಾರ್ದನ್ ರೆಡ್ಡಿ ಗಂಗಾವತಿಗೆ ಹೋಗಿ ತಮ್ಮ ಫುಟ್ಬಾಲ್ ಮೈದಾನ ಪ್ರವೇಶ ಮಾಡಿದ್ದಾರೆ. 3 ಪಕ್ಷದ ಮುಂಚೂಣಿ ನಾಯಕರು DK ಶಿವಕುಮಾರ್, ಸಿದ್ದರಾಮಯ್ಯ, ಯಡಿಯೂರಪ್ಪ ಅಥವಾ ಕುಮಾರಸ್ವಾಮಿ ಯಾರೊಬ್ಬರು ಕಾಮೆಂಟೇ ಮಾಡ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಏಕಾಏಕಿ ಗಂಗಾವತಿಯಿಂದ ತಮ್ಮ ಅಕೌಂಟ್ ಓಪನ್ ಮಾಡಿದ್ದಾರೆ, ಒಬ್ಬರು ಮಾತಾಡ್ತಾ ಇಲ್ಲ. ಯಾವ ಪುರುಷಾರ್ಥಕ್ಕಪ್ಪ ನೀವು ವಾಪಸ್ ಬರ್ತಿದೆಯಾ ಅಂತ, ನೀವು ಸ್ವಂತ ಜಿಲ್ಲೆಗೆ ನಿನಗೆ ಪರ್ಮಿಷನ್ ಎಲ್ಲ ಹೋಗಲಿಕ್ಕೆ, ಗಂಗಾವತಿಯಿಂದ ನೀನು ರಾಜಕಾರಣ ಮಾಡೋಕ್ಕೆ ಬಂದಿದ್ದೀರಿ, ಏನು ಉದ್ದೇಶ? ಯಾಕೆ ಎಲ್ಲರೂ ಮೌನವಾಗಿ ಗಮನಿಸ್ತಾ ಇದ್ದಾರೆ ಅಂದರೆ, ಈತ ಯಾರು ಓಟ್ ಹೊಡಿತಾನೆ ಅಂತ ಪ್ರತಿಯೊಬ್ಬರು ನಿರೀಕ್ಷೆ. ನಮ್ಮ ಪ್ರತಿಸ್ಪರ್ಧಿಗಳು ಓಟ್ ಈತ ತಿನ್ಬೋದು, ನಮಗೆ ಲಾಭ ಆಗ್ಬೋದು. ಎಲ್ಲರೂ ಈ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಜನಾರ್ದನ್ ರೆಡ್ಡಿ ವಿಚಾರದ ಅಂಥ ಒಬ್ಬ ಕೋಲಾಹಲಕಾರಿ ವ್ಯಕ್ತಿತ್ವದ ಬಗ್ಗೆ ಒಂದು ತಾತ್ವಿಕ ಅಭಿಪ್ರಾಯ ಮಂಡಿಸುವಷ್ಟು ಚೈತನ್ಯ ಕಳ್ಕೊಂಡ್ಬಿಡ್ತಾರೆ ಕರ್ನಾಟಕದಾಗ. ನನ್ನ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನನ್ನ ಅಳಲು ಅದು. ಕಲ್ಯಾಣ ಕರ್ನಾಟಕ ಮತ್ತೆ ವಿನಾಶದತ್ತ ಹೋಗ್ತಾ ಇದೆ, ಮತ್ತೆ ಅದೇ ಪಾಳೆಗಾರಿಕೆ ಶಕ್ತಿಗಳು ಗೆಲ್ತಾರೆ. ಆ ಪಕ್ಷನೂ ಈ ಪಕ್ಷನೂ ವ್ಯಕ್ತಿಗತವಾಗಿ ಗೆಲ್ತಾ ಇರ್ತಾರೆ, ಆದರೆ ಅವರಿಂದ ರಾಜ್ಯಕ್ಕೆ ಏನು ರಾಜ್ಯ ಮಟ್ಟದಲ್ಲಿ ಪ್ರಭಾವ ಇರುವಂಥ ವ್ಯಕ್ತಿಗಳೇ ಇಲ್ಲ. ಆಮೇಲೆ ಇದೇ ಮೊದಲನೇ ಬಾರಿಗೆ ರೆಡ್ಡಿ ಕುಟುಂಬ ಗಣಿ ಧಣಿಗಳ ಕುಟುಂಬ ವಿಭಜನೆ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಸೋಮಶೇಖರ್ ರೆಡ್ಡಿ ವಿರುದ್ಧ ಅವ್ರು ಅತ್ತಿಗೆ ನಿಲ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವ್ರ ಪಾರ್ಟಿಯಿಂದ. ಇದು ಬಹಳ ವಿಚಿತ್ರವಾದ ವಿದ್ಯಮಾನ. ಅದ್ರ ಪರಿಣಾಮ ಏನೇನಾದೀತು? ಆಮೇಲೆ ಗಂಗಾವತಿಯಲ್ಲೇ ಈಗಾಗಲೇ ಮುಸ್ಲಿಂ ಮತಗಳು ಕಾಂಗ್ರೆಸ್ನಿಂದ ಈ ಕಡೆ ಫುಟ್ಬಾಲ್ ಪಾರ್ಟಿಗೆ ಶಿಫ್ಟ್ ಆಗ್ತಿದೆ ಅಂತ ದೊಡ್ಡ ವದಂತಿ ಬರ್ತಾ ಇದೆ. ಅದರಿಂದ ಕಾಂಗ್ರೆಸ್ ಅಬ್ಸರ್ವೇಷನ್ ಅದೇ ಇತ್ತು, ಕೆಲವು ಕಾಂಗ್ರೆಸ್ ಜಾಸ್ತಿ ಏಟ್ ಆಗುತ್ತೆ ಅಂತ. ಈಗ ಬಳ್ಳಾರಿದಲ್ಲಿ ಸೋಮಶೇಖರ್ ರೆಡ್ಡಿ ವಿರುದ್ಧ ಅರುಣಾ ರೆಡ್ಡಿ ಸ್ಪರ್ಧಿಸ್ತಾರೆ. ಸೋಮಶೇಖರ್ ರೆಡ್ಡಿ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇದೆ. ಆ ಮತಗಳೇ ಅರುಣಾ ರೆಡ್ಡಿ ತೆಗೆದುಕೊಂಡ್ರೆ ಸೋಮಶೇಖರ್ ರೆಡ್ಡಿಗೆ ಮತ್ತೆ ಗೆಲುವು ಸುಲಭ ಆಗ್ಬೋದು. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಇಕ್ಬಾಲ್ ಅನ್ಸಾರಿಯ ಮತಗಳನ್ನು ತೆಗೆದುಕೊಂಡ್ರೆ ಪರಣ ಮುನ್ವಳಿಗೆ ಮತ್ತೆ ಗೆಲುವು ಸುಲಭ ಆಗ್ಬೋದು. ನೋಡಿ ಯಾಕೆ ನನಗನ್ಸುತ್ತೆ ಜನಾರ್ದನ್ ರೆಡ್ಡಿ BJP ವಿರುದ್ಧ ಮಾತನಾಡ್ತಿದ್ದಾರೆ, ಆದರೆ ಅವರು ಕಾಂಗ್ರೆಸ್ನ ಮತಗಳನ್ನು ತೆಗೆದುಕೊಳ್ತಾರೆ. ಅವ್ರ ಮತಗಳನ್ನು ತೆಗೆದುಕೊಳ್ಳೋದು ಯಾವುದ್ಯಾವುದು? ರೆಡ್ಡಿ ಮತಗಳು, ಮುಸ್ಲಿಂ ಮತಗಳ ಮೇಲೆ ಮುಸ್ಲಿಂ ಮತಗಳ ಮೇಲೆ ಜನಾರ್ದನ್ ರೆಡ್ಡಿಗೆ ಹಿಡಿತಾ ಇದೆ. ನೀವೀಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಹಳ್ಳಿಗಳಿಗೆ ಹೋದರೆ ಜನಾರ್ದನ್ ರೆಡ್ಡಿಯವರ ಪೋಸ್ಟರ್ಗಳನ್ನು ಹಾಕಲಾಗ್ತಾ ಇದೆ. ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನು ಕರೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು BJP ವಿರುದ್ಧ ಮಾತನಾಡ್ತಾ ಇದ್ದಾರೆ, ಆದರೆ ವೋಟ್ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಶೆಟ್ರೆ, ನಿಮ್ಮ ಸ್ಟೇಟ್ ನಿಮ್ಮ ಸಮೀಕ್ಷೆ ಫಿಗರ್ ಬರೋದಾದರೆ
ನಾತವ್ರು ಹೇಳಿದಾಗೆ JDSಗೆ ಇನ್ನೊಂದು ಸೀಟು ಜಾಸ್ತಿ ಬರ್ಬೋದು ಬಟ್ ಒಂದು ಈ ಸಮೀಕ್ಷೆ ಪ್ರಕಾರ ನೋಡೋದಾದರೆ ಜನಾರ್ದನ್ ರೆಡ್ಡಿಗೆ ಒಂದು ಸೀಟು ಬರೋದಿಲ್ಲ, ಅಲ್ಲಿ 0 ಉಂಟು ನಿಮ್ಮ ಈ ಥರ ಒಂದಂತ ಇದ್ದರೆ ಅದು ಎಲ್ಲಾದರೂ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಬೇಕು. ಮತ್ತು ನಮ್ಮ ಜನಕ್ಕೆ ಬಾತಿನವ್ರು ಹೇಳಿದಾಗೆ ಅದು ಕರೆಕ್ಟ್, ಅವರು ಕಾಂಗ್ರೆಸ್ ಓಟೇ ಜಾಸ್ತಿ ಕ್ಯಾಪ್ಚರ್ ಮಾಡ್ತಾರೆ ಶಿವಾಯಿ, BJP ಓಟಿ ಕ್ಯಾಪ್ಚರ್ ಮಾಡೋದು, ಪರ್ಟಿಕ್ಯುಲರ್ಲಿ ಮುಸ್ಲಿಂ ಕಮ್ಯುನಿಟಿ ಅದು ಸಾಲಿಡ್ಲಿ ದೇ ಆರ್ ವಿತ್ ಕಾಂಗ್ರೆಸ್ ಒಟ್ಟಿಗೆ ಇರ್ತಾರೆ. ಸೊ ಅದರಲ್ಲಿ ಒಂದು 10% 15% ಈ ಕಡೆ ಆದರೂ ನಿಮ್ಮ ಫೈನಲ್ ರಿಸಲ್ಟಲ್ಲಿ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವ್ಯತ್ಯಾಸ ಆಗ್ಬೋದು. ಆ್ಯಕ್ಚುಲಿ ಈಗ ಪರ್ಟಿಕ್ಯುಲರ್ ಮೇಲೆ ಗಂಗಾವತಿಯಲ್ಲಿ ಯಾಕೆ ಅವರು ಸೆಳಿಲಿಕ್ಕಿಲ್ಲ, ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಗಂಗಾವತಿ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದಲ್ಲಿ ಎಳಿಲಿಕ್ಕೆ ಕಷ್ಟ. ನಾನ್ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದಲ್ಲಿ ಖಂಡಿತವಾಗಿಯೂ ಜನಾರ್ದನ್ ರೆಡ್ಡಿ ಕಡೆ ಕೆಲವರು ಮುಸ್ಲಿಮ್ಸ್ ವೋಟ್ ಆಗುವ ಚಾನ್ಸಸ್ ಉಂಟು. ಸೊ ಹಾಗಾಗಿ ಇದರಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಪಾರ್ಟಿ ಪಕ್ಷದಲ್ಲಿ ಖಂಡಿತವಾಗಿಯೂ ತೊಂದರೆ ಆಗೋದು ಅಂದರೆ ಕಾಂಗ್ರೆಸ್ಗೆ, ಯಾಕಂದರೆ BJP ವೋಟರ್ಸ್ನವರು ಫರ್ಮ್ ಇದ್ದಾರೆ BJP ವೋಟರ್ಸ್, ವೆರಾಸ್ ಸಮ್ ಆಫ್ ದಿ ಕಾಂಗ್ರೆಸ್ ವೋಟರ್ಸ್ ಆರ್ ಶೇಕಿ. ಕಾಂಗ್ರೆಸ್ ವೋಟ್ ಆ ಶೇಕಿ ವೋಟರ್ಸ್ ಈ ಕಡೆ ಹೋಗೋದು ಚಾನ್ಸಸ್ ಉಂಟು, ವೆರ್ ಫರ್ಮ್ ವೋಟರ್ಸ್ ವಿತ್ BJP ಅವ್ರು ದೇ ವಿಲ್ ವೋಟ್ ಫಾರ್ BJP ಓನ್ಲಿ. ಮತ್ತು ಎರಡನೇದೊಂದು ಮುಖ್ಯ ಅಂಶ ಅಂದರೆ ಅಲ್ಲಿ ಕಲ್ಯಾಣ ಕರ್ನಾಟಕ ರೆಪ್ರೆಸೆಂಟ್ ಮಾಡುವಂಥ ನಮ್ಮ ಖರ್ಗೆ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಈ ಪಾರ್ಟಿಯನ್ನು ಇನ್ನೂ ಜಾಸ್ತಿ ಸೀಟ್ ತಗೊಳ್ಳುವ ಚಾನ್ಸ್ ಉಂಟು. ಅವರು ಸ್ವಲ್ಪ ರಾಷ್ಟ್ರ ರಾಜಕಾರಣಕ್ಕೆ ಒಂದು 10 ದಿನ ರೆಸ್ಟ್ ಕೊಟ್ಟು ಆ ಕಡೆಯಿಂದ ಬಂದು ರಾಜಕಾರಣಕ್ಕೆ ಇಲ್ಲಿ ಓಡಾಡಿದರೆ ಇನ್ನೊಂದು 2-3 ಸೀಟ್ ಅಲ್ಲಿ ಜಾಸ್ತಿ ಆಗ್ಬೋದು. ಸೊ ನಾನು ಮಾತಾಡ್ತೀನಿ ಖರ್ಗೆ ಅವರ ಇಂಪ್ಯಾಕ್ಟ್ ಬಗ್ಗೆನೂ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. 2 ವಲಯಗಳ ವಿವರಗಳನ್ನು ಕೊಟ್ಟಿದ್ದೀವಿ. 3ನೇ ವಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ನಂತರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿಸಿ ಗ್ರೇಟರ್ ಬೆಂಗಳೂರು ಯಾರಿಗೆ ಎಷ್ಟು ಸ್ಥಾನ, ಬ್ರೇಕ್ ಆದ್ಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.